ನಮ್ಮ ಶೈಲದ ವಿಭವ ನೋಡುತ್ತ ನಿರ್ಮಲದಿ ನಾನಿದ್ದೆ. ಈ ಪ್ರಪಂಚದಲ್ಲಿ ಎಲ್ಲಾ ಸತಿಯರಿಗೂ ಸತಿ ಅಂತ ಕರೆಯುವುದಿಲ್ಲ. ಪ್ರಪಂಚದಲ್ಲಿ ಏಕಮಾತ್ರವಾಗಿ ಸತಿ ಹೆಸರಿರುವುದು ಯಾರಿಗೆ? ನೀನು ಮಾತ್ರವಲ್ಲದೆ ಈ ಪ್ರಪಂಚಕ್ಕೆ ಧರ್ಮ ದೀಕ್ಷೆಯನ್ನು ಇಟ್ಟು ಸಕಲ ಜೀವರಾಶಿಗಳು ಧರ್ಮದಲ್ಲಿ ಪರಿಪಾಲಿಸಬೇಕು ಎಂಬಂತಹ ಸಂದೇಶವನ್ನು ನಿಮಗಿದೆ. ಕ್ರಿಸ್ತನನ್ನು ಕಲಿಸ್ತಾ ಇದ್ದೀರಿ, ಭಕ್ತರನ್ನು ಬರೀತಾ ಇದ್ದೀರಿ. ಸತ್ಯ ಪ್ರತಿನಿತ್ಯವೂ ಕೂಡ ಈ ಬೆಣ್ಣೆ ಬೆತ್ತಕ್ಕೆ ಎಷ್ಟು ಭಕ್ತರು ಬರ್ತಾರೆ. ಯಾಕೆ? ನಿಮ್ಮ ಪೂಜೆಗಾಗಿ. ಹೌದಪ್ಪ, ಈ ಎತ್ತರದಲ್ಲಿರುವ ಪ್ರದೇಶಕ್ಕೆ ಒಂದು ಕಾಲ್ನಡಿಗೆಯಲ್ಲಿ ಅವರು ಬರುವಂತಹ ಹರಶಂಭೋ ಅಂತ ಸ್ವಾಮಿ, ಯಾವತ್ತೂ ಕೂಡ ಕರ್ತವ್ಯದಲ್ಲಿ ಯುವಕರಾಗಿರುವವರಲ್ಲ. ಇವತ್ತು ಯಾಕೆ ಬರುತ್ತೆ ಅಂತ ಎಚ್ಚರ ಮಾಡ್ತಾ ಇದ್ರಲ್ಲ. ಆದರ್ಶ ಎನ್ನುವುದು ಇನ್ನೊಬ್ಬರಿಗೆ ಬೋಧಿಸುವುದಕ್ಕೆ ಇರುವುದಲ್ಲ, ಸ್ವಯಂ ಆಚಾರದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ನಾವೇ ಹದ ತಪ್ಪಿದೆ ಮುಂತಾದರೆ ದೇವರಾದಂತಹ ನಾವು ಮಾಡಬೇಕಾದ ಕರ್ತವ್ಯ ಏನು ಇದರ ಬಗ್ಗೆ ಯೋಚನೆ ಮಾಡಬೇಕು. ಸ್ವಾಮಿ, ಇಷ್ಟರವರೆಗೆ ನಿಮ್ಮ ಸೇವೆಯನ್ನು ಮಾಡಿಕೊಂಡಿದ್ದವರು ಯಾವತ್ತೂ ಕೂಡ ಕರ್ತವ್ಯದಲ್ಲಿ ನಿರಾಸನೆ ಇರತಕ್ಕಂಥದ್ದಲ್ಲ. ಔದಾಸೀನ್ಯ ಮನೋಪ್ರವೃತ್ತಿ ನಿನಗಿಲ್ಲ. ಕರ್ತವ್ಯದಲ್ಲಿ ನಿಂದೇಟು ಹಾಕುವವಳು ಅಲ್ಲ. ಆದ್ರೆ ಇನ್ನು ತಡವಾಯಿತಲ್ಲ. ಈಗ ನನಗೆ ಬರುವಾದ ಕಾರಣ ಈ ಎಣ್ಣೆ ಗಿರಿಯನ್ನು ನನ್ನಷ್ಟೇ ಯೋಚನೆ ಮಾಡ್ತಾ ಇದ್ದೇನೆ. ಬೇರೆ ಯಾವುದಲ್ಲ, ನಮ್ಮ ಶರೀರದ ಯುಗವನ್ನು ನೋಡುತ್ತಾ ಅದೇ ಕ್ಷಣವೇನನ್ನು ನಾನು ಮರೆತು ಬಿಟ್ಟೆ ಸ್ವಾಮಿ. ಹೌದು, ಶ್ರೀಶೈಲದ ವಿಭವವನ್ನು ನೋಡುತ್ತಾ ಅದೇ ಕ್ಷಣ ನಿನ್ನನ್ನೇನು ಮರೆತು ಸ್ವಾಮಿ. ತನ್ನನ್ನು ತಾನು ಮರೆಯಬಹುದು. ತನ್ನನ್ನು ತಾನಾದ ಯಾರು ಮರೆಯುತ್ತಾನೋ ಅವನು ಪ್ರಪಂಚವನ್ನು ಮರೆಯುವುದಕ್ಕೆ ಸಾಧ್ಯವಾಗುತ್ತದೆ. ನಾನು ಎಚ್ಚರಿಸಿದ ಕಾರಣವಾಗಿ ನಿನ್ನ ಮರವೆಯಿಂದ ನೀನು ಹೊರ ಬಂದೆ. ಯಾವುದೋ ಒಂದು ಮಾಯ ನಿನ್ನನ್ನು ಆವರಿಸಿತು ಎನ್ನುವುದು ಏನಾಗುತ್ತದೋ ಅದು ಬೇಡಕ್ಕೆ. ಆದರೆ ಕರ್ತವ್ಯ ಈಗಲಾದರೂ ನಿನಗೆ ಜಾಗೃತವಾಯಿತಲ್ಲ.
ಹೃದಯ. ಹೌದು. ಒಮ್ಮೆ ಮನಸ್ಸಿಸಿ ನೋಡ್ತೇನೆ. ಸರಿಯಾಗಿ ಸುರಿದು ಜನವರ ನಗರ ಮಸ್ತದಿ ಸರಿಪಡಿಸುತ್ತಿರಲಾಗಿ ಕಲ್ಲಿನ ಅರಳುತ್ತಿರಲಾಗಿ ವಿಸ್ಮಯದಿಂದ ಅರಳಿಯೇನಿದೇನು ಕಲ್ಲಿನ ಹರಳುವುದೇನು ಕಲ್ಲಿನ ಹರಳುವುದೇನು ಕರ್ತವ್ಯದಲ್ಲಿ ನೇತು ಹಾಕಿರಿಸುವುದು. ಹೌದು. ಅವಸರವಾಗಿ ಹೋದೆ ನೀನು. ಭಸ್ಮವನ್ನು ತಂದೆ ನಾನು. ಹಾ. ಸಾಮಾನ್ಯವಾದಂತಹ ಭಸ್ಮವನ್ನು ನಾನು ಲೇಪಿಸುವಂತಿಲ್ಲ, ಲೇಪಿಸುವ ಹಾಗೂ ಇಲ್ಲ. ಹೌದು. ನಾನು ಲೇಪಿಸುವುದು ಯಾವ ಭಸ್ಮವನ್ನು? ಭಸ್ಮವನ್ನು. ನನ್ನ ಭಕ್ತರ ಶರೀರವನ್ನೇ ಸುಟ್ಟಂತಹ ಭಸ್ಮ ತಾನೆ. ಅಲ್ವೇ? ಹೌದು. ಅದನ್ನೇ ಯಾಕೆ ಧರಿಸಿಕೊಳ್ತೇನೆ? ಯಾಕೆ? ನನ್ನ ಭಕ್ತರು ನನ್ನಲ್ಲಿ ಲೀನರಾಗ್ತಾರೆ ಎನ್ನುವುದೇ ಅದರ ಒಳಗಿರುವ ಮರ್ಮ. ಸತ್ಯ ವಿಚಾರ ಸ್ವಾಮಿ. ಅವರಿಗೆ ಮೋಕ್ಷವನ್ನು ಸದ್ಗತಿಯನ್ನು ನಾನು ಕರುಣಿಸಿಕೊಡುತ್ತೇನೆ ಎಂಬುದಾಗಿ ಹೌದು. ಸಾಗಿದವಳು ನೀನು ಮಸಣ ಭೂಮಿಗೆ, ನನಗೆ ಭಕ್ತವನ್ನು ತಂದವಳು. ಹೌದು. ಪರಿಶುದ್ಧವಾದಂತಹ ಭಕ್ತವನ್ನೇ ನಾನು ಲೇಪಿಸುವುದು ಎನ್ನುವುದು ನಿನಗೆ ವೇದ್ಯವೇ ಅಲ್ವೇ? ಇದು ಖಂಡಿತವಾಗಿಯೇ ಸತ್ಯ. ಯಾಕೆ ನಿನ್ನ ಕರ್ತವ್ಯದಲ್ಲಿ ಲೋಪವನ್ನು ತಂದೆ? ಕರ್ತವ್ಯದಲ್ಲಿ ಲೋಪ. ಭಸ್ಮವ ಮರ್ದಿಸುತ್ತಿದೆ, ಹಾ. ಹರವನ್ನು ಹಾಗಿದ್ದರೆ ನಿನ್ನ ಕರ್ತವ್ಯದಲ್ಲಿ ನಿನಗೆ ಲೋಪವಾಯಿತು, ನಾನು ಹಚ್ಚುವ ಭಸ್ಮ ಕಳಂಕವಾಯಿತು. ನನ್ನನ್ನು ಗಿರಿಗಿಲ ಗಿರದೆ ಚಣಗಿ
ಈ ಬಗ್ಗೆ ಎಚ್ಚರಿಸಿದವರು ನೀವಿದ್ದೀರಿ. ಆಗುತ್ತ ಯೋಚನೆ ಮಾಡಲಿಲ್ಲ. ಅತಿ ಶೀಘ್ರವಾಗಿ ಕರ್ತವನ್ನು ತಂದುಕೊಡ್ತೇನೆ. ತಮಕವಾಗಿ ಸಾಗಿದ್ದೇನೆ. ಅವಸರವಾಗಿ ಆದರೆ ವಸ್ತ್ರವನ್ನು ತರುವಾಗ ಸರಿಯಾಗಿ ಪರಿಶೋಧಿಸಿ ತಂದಿದ್ದೇನೆ ಸ್ವಾಮಿ. ಮತ್ತೆ ಹೇಗೆ ಬಂತು ಈ ಹರಳು? ಸರಿಯಾಗಿ ಗಮನಿಸ್ತಾ ಇದ್ದೇನೆ. ಕಲ್ಲೊಂದಿದೆ ಅದರಲ್ಲಿ. ನೋಡಲಿಕ್ಕೆ ಸಾಧ್ಯವಿಲ್ಲ. ಸಾಧ್ಯವೇ ಹೇಳು? ಕಷ್ಟವನ್ನು ಭೇದಿಸುವುದು ಹೇಗೆ ಅಂತ ಪ್ರಶ್ನಿಸ್ತಾ ಇದ್ದೇನೆ ಸ್ವಾಮಿ.